ಯಾರು ಅಷ್ಟಾಗಿ ಮಾತಾಡೋದಿಲ್ಲ. ಸೊ ಇದ್ರ ಬಗ್ಗೆ ಇದು ವೆರಿ ಜನರಲ್ ಟಾಪಿಕ್ ಅನ್ನಿಸ್ಬೋದು, ಬಟ್ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಎವ್ರಿ ಡೇ ಅಲ್ವಾ. ಸೊ ಇವತ್ತು ಮಾತಾಡ್ತಿರುವಂತಹ ವಿಷಯ ಹೆಸಿಟೇಷನ್ ಬಗ್ಗೆ, ಅಂದ್ರೆ ಹಿಂಜರಿಯೋದು ಅಂತ. ಗೊತ್ತಿದೆ ಅಲ್ವಾ. ಸೊ ಪ್ರತಿದಿನ ನಾವು ಯಾವ್ದಾದ್ರೂ ಒಂದು ಕೆಲಸಕ್ಕೆ ಹಿಂಜರಿತೀವಿ. ಸೊ ನೀವು ಅನ್ಕೊಂಡಿದ್ದೀರಾ ಮೇ ಬಿ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಥವಾ ನಾನು ಲೇಜಿ, ಅಥವಾ ಅಷ್ಟು ನಾಲೆಡ್ಜ್ ಇಲ್ಲ, ಅಥವಾ ನಾನು ಮಾಡಿದ್ರೆ ಏನಾದ್ರು ತಪ್ಪಾಗ್ಬೋದು. ಸೊ ಈ ರೀತಿ ವಿಷಯಗಳಿಗೆ ನೀವು ಹೆಸಿಟೇಟ್ ಮಾಡ್ತಿದ್ದೀರಾ ಅಂತ. ಬಟ್ ಇದು ಯಾವುದಕ್ಕೂ ನೀವು ಹೆಸಿಟೇಷನ್ ಮಾಡ್ತಾ ಇಲ್ಲ. ಏನಕ್ಕೆ ಹೆಸಿಟೇಷನ್ ಆಗ್ತಾ ಇದೆ, ಯಾಕೆ ಹಿಂಜರಿತಿದ್ದೀರಾ? ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ವಿಡಿಯೋನ ನೀವು ನೋಡ್ಲೇಬೇಕು. ಅಂಡ್ ಓಕೆ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೂಡ ಕೊಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಯಾಕೆ ಹೆಸಿಟೇಷನ್ ಆಗುತ್ತೆ ಅಂತ ಅಂದ್ರೆ, ನಾವು ನಮ್ಮ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಇಟ್ಕೊಬಿಡ್ತೀವಿ. ಆ್ಯಂಡ್ ಇಮ್ಯಾಜಿನೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಒಂದು ಲಿಮಿಟೇಷನ್ ಅಂತ ಅನ್ಬೋದು. ಸೊ ನಾವು ಸೆಟ್ ಮಾಡ್ಕೊಬಿಡ್ತೀವಿ, ನಾವು ಇದನ್ನ ಮಾಡಿದ್ರೆ ಹೀಗಾಗ್ಬೋದೇನೋ, ನಾಳೆ ಅವ್ರು ನನಗೆ ಬೈಬೋದೇನೋ, ನಾನು ನನ್ನ ಅನಿಸಿಕೆ ಹೇಳಿದ್ರೆ ಯಾರಾದ್ರೂ ನನ್ನ ದಡ್ಡ ಅನ್ಕೋಬೋದೇನೋ. ಸೊ ಈ ರೀತಿ ಹಲವಾರು ರೀಸನ್ಸ್ ಇಂದ, ಇಮ್ಯಾಜಿನೇಷನ್ಸ್ ಇಂದ ನಾವು ಲಿಮಿಟ್ ಹಾಕೋತೀವಿ. ಇದು ಆಕ್ಚುಲಿ ಏನಾಗ್ತಿದೆ ಗೊತ್ತಾ, ನಿಮ್ಮ ಬ್ರೈನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ದಿಸ್ ಇಸ್ ಲೈಕ್ ಪ್ರೊಟೆಕ್ಷನ್ ಅಂದ್ರೆ ಒಂಥರ ಓಕೆ ಗುಡ್ ಅಲ್ವಾ ಅನ್ಸುತ್ತೆ. ಬಟ್ ಈ ಪ್ರೊಟೆಕ್ಷನ್ ನಿಮಗೆ ಎಷ್ಟೋ ಕೆಲಸಗಳಲ್ಲಿ ಫೇಲ್ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ ನಿಮಗೆ. ಸೊ ನಿಮ್ಮ ಬ್ರೈನ್ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೇನೆ, ಓಕೆ ನೀನು ಇದನ್ನ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ಬೇಡ ಅಂತ ಅಲ್ಲೇ ತಡೆಯೋದಕ್ಕೆ ನೋಡ್ತಾ ಇದೆ. ಅರ್ಥ ಆಗ್ತಿದ್ಯಾ? ಸೊ ನೀವು ಅದರಿಂದ ನೀವು ಆ ಕೆಲಸನ ಮಾಡೋದಕ್ಕೂ ಹೋಗ್ತಾ ಇಲ್ಲ. ಅಂಡ್ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಕೂಡ ಆಗ್ತಾ ಇಲ್ಲ. ಇನ್ನೊಂದು ವಿಷಯ ಏನು ಹೇಳ್ಬೋದಂದ್ರೆ, ನಿಮಗೆ 100 ಒಳ್ಳೇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಮೇ ಬಿ ಮಾಡಿದ್ರಿ ಅಂತಾನೆ ಅನ್ಕೊಳ್ಳೋಣ. ಆದರೆ ಯಾವುದೇ ಒಂದೇ ಒಂದು ನೆಗೆಟಿವ್ ನಿಮ್ಮಲ್ಲಿ ಬಂತು ಅಂತ ಅಂದರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಮೈಂಡ್, ಬ್ರೈನ್, ಮನಸ್ಸು, ಸೊ ಯು ಕ್ಯಾನ್ ಕಾಲ್ ಇಟ್ ಎನಿಥಿಂಗ್, ಓಕೆ. ಸೊ ಅದು ನಿಮ್ಮನ್ನ ಅವಾಯ್ಡ್ ಮಾಡುತ್ತೆ. ಓಕೆ, ಡೋಂಟ್ ಡೂ ದಿಸ್, ಓಕೆ ಇದರಿಂದ ಈ ಥರ ಆಗುತ್ತಂತೆ ಅಂತ. ಬಟ್ ಈ 100 ಒಳ್ಳೇದನ್ನ ನೀವು ಅವಾಗ ಬಿಟ್ಬಿಡ್ತೀರಾ. ಆ ಒಂದೇ ಒಂದು ನೆಗೆಟಿವ್ ಇಮ್ಯಾಜಿನೇಷನ್ ಇಂದ ನೀವು ಆ ಕೆಲಸನ ಮಾಡೋದಕ್ಕೆ ಹೋಗೋದಿಲ್ಲ, ಹಿಂಜರಿತೀರಾ, ಹೆಸಿಟೇಟ್ ಪಡ್ತೀರಾ. ಬಟ್ ನಾನು ಹೇಳೋದೇನು ಅಂತ ಅಂದ್ರೆ, ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಓಕೆ ನಾನು ಈ ರೀತಿ ಮಾತಾಡೋದನ್ನ ನನ್ನ ದಡ್ಡಿ ಅನ್ಕೊಳ್ಳಿ, ನಾನು ಈ ಕೆಲಸ ಮಾಡೋದ್ರಿಂದ ಅವ್ರು ನನಗೆ ಬೈತಾರ, ಬೈಲಿ. ಓಕೆ, ಸೊ ನೀವು ವರ್ಸ್ಟ್ ಥಿಂಗ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಡಿ ಮೈಂಡಲ್ಲಿ. ಅಂದ್ರೆ ನೀವು ಕೆಟ್ಟದನ್ನ ಮಾಡಿ ಅಂತಿಲ್ಲ, ಅದು ಒಳ್ಳೇದೇ ಇರುತ್ತೆ. ಬಟ್ ಇವ್ರೇನೋ ಅನ್ಬೋದೇನೋ ಅನ್ನೋ ಕಾರಣಕ್ಕೆ ನೀವು ಮಾಡೋಕೆ ಹೋಗಿರೋದಿಲ್ಲ. ಸೊ ಅದಕ್ಕಾಗಿ ನೀವು ಬಿ ರೆಡಿ ಫಾರ್ ದ ವರ್ಸ್ಟ್. ಅದೇನಾದ್ರೂ ಪರವಾಗಿಲ್ಲ, ಐ ಆಮ್ ರೆಡಿ ವಿತ್ ಇಟ್, ಐ ಆಮ್ ಓಕೆ ವಿತ್ ಇಟ್. ಓಕೆ, ಈಗ ಏನೋ ಒಂದು ಕೆಲಸಗಳಲ್ಲೂ ಅಷ್ಟು ಆಫೀಸ್ಗಳಲ್ಲಿ ಏನೋ ಒಂದು ನೀವು ಫೈಂಡ್ ಔಟ್ ಮಾಡ್ತೀರಾ, ಒಂದು ಎರರ್ ಆಗಿರ್ಬೋದೇನೋ, ಇದು ಹೇಳಿದ್ರೆ ಎಲ್ಲಿ ಬೈತಾರೋ, ಇದ್ಯಾವ ದೊಡ್ಡ ವಿಷಯ ಅಂತಾರೋ ಅಂತ ಅನ್ಕೋಬಹುದು. ಬಟ್ ನೀವು ಹೇಳೋ ಧೈರ್ಯ ಮಾಡಿ. ಓಕೆ, ಅವ್ರು ಬೈದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾರು ಕಂಡಿಡ್ದಲೇ ಇರೋದನ್ನ ನಾನು ಕಂಡಿಡ್ದಿದ್ದೀನಿ. ಮೇ ಬಿ ಅದು ಚಿಕ್ಕದಾಗಿರ್ಬೋದು. ಸೊ ಅವ್ರು ಬೈದ್ರು, ಐ ಆಮ್ ಓಕೆ ವಿತ್ ಇಟ್ ಅನ್ನೋದನ್ನ ನೀವು ಫಸ್ಟ್ ಅಕ್ಸೆಪ್ಟ್ ಮಾಡಿ. ಓಕೆ, ಅಂಡ್ ಆ ಒಂದು ಎರರ್ನ ಅವ್ರಿಗೆ ಹೇಳಿ, ನಿಮ್ಮ ಲೀಡ್ಗೋ ಬಾಸ್ಗೋ ಹೇಳಿ. ಓಕೆ, ಸೊ ಮೇ ಬಿ ಓ ವಾವ್ ಎಂತ ಒಳ್ಳೆ ಎರರ್ನ ಫೈಂಡ್ ಔಟ್ ಮಾಡಿದೆ, ನೀನು ಗ್ರೇಟ್ ಅನ್ಬೋದು, ನಿಮ್ಗೆ ಪ್ರಮೋಷನ್ ಕೂಡ ಸಿಗ್ಬೋದು ನೆಕ್ಸ್ಟು ಅಲ್ವಾ, ಯಾರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಏನಾಗುತ್ತೆ ಅನ್ನೋದು, ಯಾಕೆ ನಮ್ಮ ಒಂದು ಲಿಮಿಟೇಷನ್ ಇಂದ ಅಂಡ್ ನೆಗೆಟಿವ್ ಇಮ್ಯಾಜಿನೇಷನ್ ಇಂದ ನಾವು ಆ ಒಂದು ಕೆಲಸಕ್ಕೆ ಹೆಸಿಟೇಟ್ ಮಾಡಬೇಕು. ಇದು ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅಷ್ಟೇನೆ, ಬಟ್ ಅದು ಸ್ಟೂಡೆಂಟ್ ಇಂದ ಇದ್ದು ವಯಸ್ಸಾಗಿರೋರು ಎಲ್ರಿಗೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಓಕೆನಾ? ಓಕೆ, ನಾನು ಒಂದು ಸಿಂಪಲ್ ಆಗಿ ಒಂದು ನಂದೇ ಆದ ಒಂದು ಎಕ್ಸಾಂಪಲ್ನ ಹೇಳ್ಬೇಕಂದ್ರೆ, ನಾನು ಕಾಲೇಜಲ್ಲಿ ಇದ್ದಾಗ ಎಲೆಕ್ಷನ್ ತರ ಮಾಡಿದ್ರು. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ, ಕ್ಲಾಸ್ ಲೀಡರ್. ಸೊ ಈ ತರ ಆಗ್ಬೇಕಂದ್ರೆ ವೋಟಿಂಗ್ ನಡೆಯುತ್ತೆ, ಎಲೆಕ್ಷನ್ಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಆಕ್ಚುಲಿ ಆ ಊರಿಗೆ ಹೊಸಬ್ಳು, ಅಂಡ್ ಆ ಕಾಲೇಜ್ ಕೂಡ ಹೊಸ್ತು ನನಗೆ, ಅಂಡ್ ಯಾರು ಗೊತ್ತಿರ್ಲಿಲ್ಲ ನನಗಲ್ಲಿ. ಬಟ್ ಅಲ್ಲಿ ಇರೋರಲ್ಲಿ ಎಲ್ಲರೂ ಸ್ಕೂಲ್ ಫ್ರೆಂಡ್ಸ್ ಆಗಿದ್ರು, ಕಾಲೇಜ್ ಫ್ರೆಂಡ್ಸ್ ಆಗಿದ್ರು, ಟ್ಯೂಷನ್ ಫ್ರೆಂಡ್ಸ್ ಆಗಿದ್ರು. ಸೊ ಈ ರೀತಿ ಒಬ್ರಿಗೊಬ್ರು ಪರಿಚಯ ಇದ್ರು ಆಲ್ರೆಡಿ. ಓಕೆನಾ? ಅಂಡ್ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ 1 ಮಂತ್ ಆಗ್ತಾ ಬಂದಾಗ ಈ ರೀತಿ ಎಲೆಕ್ಷನ್ಸ್ ನ ಮಾಡಬೇಕು, ಕ್ಲಾಸ್ ಲೀಡರ್ನ ಚೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರು ನಮ್ಮ ಲೆಕ್ಚರ್ಸ್ ಎಲ್ರು. ಅಂಡ್ ನನಗನ್ನಿಸ್ತು ಮೇ ಬಿ ಓಕೆ ನಾನು ಪಾರ್ಟಿಸಿಪೇಟ್ ಮಾಡೋಣ ಅಂತ. ಬಟ್ ನನಗೆಲ್ಲಿ ಹೆಸಿಟೇಷನ್ ಆಗಿದ್ದು ಅಂದ್ರೆ, ನಾನು ಇಲ್ಲಿ ಹೊಸಬ್ಳು, ಪ್ಲಸ್ ನನಗೆ ಯಾರು ಗೊತ್ತಿಲ್ಲ. ಸೊ ನನಗೆ ಯಾಕೆ ತಾನೇ ಓಟ್ ಹಾಕ್ತಾರೆ ಅಂತ ನನಗೆ ಅನ್ನಿಸ್ತು. ಓಕೆನಾ? ಅಂಡ್ ಅದೇ ಕಾರಣಕ್ಕೆ ನಾನು ಕೂಡ
ನಿಲ್ಲಿಲ್ಲ ಎಲೆಕ್ಷನ್ಗೆ. ಓಕೆ, ಆ್ಯಂಡ್ ಬಟ್ ನಾನು ಸ್ಕೂಲ್ ಡೇಸಿಂದ ಎಲ್ಲ ಮಾನಿಟರ್, ಲೀಡರ್ಶಿಪ್, ಸೊ ಇದೆಲ್ಲ ನಾನು ಮಾಡಿ ಬಂದು ನನಗೆ ಅಭ್ಯಾಸ ಇತ್ತು. ಸೊ ನಾನು ಅವತ್ತು ನಿಲ್ಲಿಲ್ಲ. ಸೊ ಓಕೆ, ಸೊ ಅವರು ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು, ಬಟ್ ನಾನು ನೇಮ್ ಕೊಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಿದ್ರು, ಇನ್ನೊಂದು 15-20 ಮಿನಿಟ್ಸ್ ಟೈಮ್ ಕೊಡ್ತೀವಿ, ಹೊಸದಾಗಿನ್ನ ಯಾರಾದರೂ ಏನೋ ನೇಮ್ ಕೊಡೋದಿದ್ರೆ ಕೊಡ್ಬೋದು ಅಂತ ಹೇಳಿದ್ರು. ಬಟ್ ಅವತ್ತು ಹಿಂದಿನ ದಿನ ರಾತ್ರಿ ನನಗನ್ಸಿತ್ತು, ಓಕೆ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಹೌದು ನಿಂತು ಸೋತ್ರೆ ಅವಮಾನ ಆಗುತ್ತೆ, ಆದರೆ ನಾನು ಇದನ್ನು ಥಿಂಕ್ ಮಾಡಿದೆ ಹಿಂದಿನ ದಿನ ರಾತ್ರಿ, ಲೈಕ್ ನೇಮ್ ಕೊಡೋದ್ರಲ್ಲಿ ಏನು ತಪ್ಪಿದೆ? ಎಂಥ ದೊಡ್ಡ ದೊಡ್ಡ ಎಲೆಕ್ಷನನ್ನೇ ಸೋತಿರ್ತಾರೆ ರಾಜಕಾರಣಿಗಳೆಲ್ಲ ಅಲ್ವಾ. ಸೊ ಅವ್ರಿಗೆ ಏನೂ ಅನಿಸಿಲ್ಲ ಅಂದಮೇಲೆ, ಸೊ ಇದು ಜಸ್ಟ್ ಕಾಲೇಜ್ ಎಲೆಕ್ಷನ್, ಲೀಡರ್ಶಿಪ್ ಅಷ್ಟೇ, ಲೀಡರ್ ಆಗೋದ್ರ ಬಗ್ಗೆ ಅಷ್ಟೇ. ಸೋತ್ರೆ ಅವಮಾನ ಅಂತ ನಾನು ಯಾಕೆ ಅನ್ಕೋಬೇಕು? ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ವ, ಹೆಸಿಟೇಟ್ ಮಾಡೋದು ಬೇಡ, ನೇಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಹೇಳಿದ್ನಲ್ಲ, ಮಾರ್ನಿಂಗ್ 15-20 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ಅಂತ. ಸೊ ಅವಾಗ ಮತ್ತೆ ಹೆಸಿಟೇಷನ್ ಬಂತು, ಬೇಡ ಬಿಡಪ್ಪ ಯಾಕೆ ಬೇಕು ಅಂತ. ಬಟ್ ಸ್ಟಿಲ್ ಮತ್ತೆ ಒಂದು ನಿಮಿಷ ಥಿಂಕ್ ಮಾಡಿದೆ, ಓಕೆ ಅವಮಾನ ಆದರೂ ಪರವಾಗಿಲ್ಲ, ಐ ಆಮ್ ರೆಡಿ ಫಾರ್ ದಾಟ್. ಓಕೆ, ಬಟ್ ನಾನು ನೇಮ್ ಕೊಡ್ತೀನಿ, ಕೊಡಲೇಬೇಕು, ನೋಡೋಣ ಅದೇನಾಗುತ್ತೆ ಅಂತ ನೇಮ್ ಕೊಟ್ಟೆ. ಓಕೆ, ವೋಟಿಂಗ್ ಅದು ಇದು ಎಲ್ಲ ನಡೀತು. ಅದ್ರ ನೆಕ್ಸ್ಟ್ ಡೇ ಓಕೆ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿದ್ರು, ಆಫ್ಟರ್ನೂನ್ ಒಳಗೆ ವೋಟಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ಈವ್ನಿಂಗ್ ಅಷ್ಟರಲ್ಲಿ ಓಕೆ ರಿಸಲ್ಟ್ಸ್ ನೋಡೋಣ ಅಂದ್ಬಿಟ್ಟು ಯಾರ್ಯಾರು ನೇಮ್ ಬರ್ದಾಕಿದ್ದಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ಎಲ್ಲ ಕೂತು ಎಲ್ಲ ಸೆಗ್ರಿಗೇಟ್ ಮಾಡಿದ್ರು, ಎಲ್ಲ ಕೌಂಟ್ ಮಾಡಿದ್ರು. ಸೊ ಆಮೇಲೆ ಬಂದರು ಕ್ಲಾಸಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ. ನಾನು ಅಂದ್ಕೊಂಡೆ ಮೇ ಬಿ ಹಾಫ್ ಡೇ ರಜಾ ಹಾಕ್ಬಿಡೋಣ ಇವತ್ತು, ಯಾಕೆ ಬೇಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬಿಡೋಣ, ಅವಾಗ ಸರಿ ಹೋಗುತ್ತೆ ಅಂತ. ಬಟ್ ಅಲ್ಲಿ ಏನಾಗಿತ್ತು ಅಂದರೆ ನನಗೆ ಜಾಸ್ತಿ ಓಟ್ ಕೊಟ್ಬಿಟ್ಟಿದ್ದಾರೆಲ್ಲ. ಆ್ಯಂಡ್ ಐ ವಾಸ್ ಲೈಕ್ ಶ್ರೇಯಾ ಅಂತ ಹೇಳಿದಾಗ ನಾನು ಲೈಕ್ ಓಕೆ ನಾನೇನಾ ಅಂತ ಒಂದು 2 ನಿಮಿಷ ಟೈಮ್ ತಗೋತು, ಲೈಕ್ ನಾನು ಸೆಲೆಕ್ಟ್ ಆಗಿದ್ದೀನಿ, ನನ್ನನ್ನು ಸೆಲೆಕ್ಟ್ ಮಾಡಿದಾರ ಎಲ್ಲರೂ ಅಂತ ಅಂದ್ಬಿಟ್ಟು. ಓಕೆ, ಸೊ ಆ್ಯಂಡ್ ದೆನ್ ಎಸ್ ಇಟ್ ವಾಸ್ ಮೀ ಓನ್ಲಿ. ಆ್ಯಂಡ್ ಬಟ್ ಆಶ್ಚರ್ಯ ಕೂಡ ಆಯಿತು, ನನ್ಗೆ ಗೊತ್ತೇ ಇಲ್ಲ ಅದು ಹೇಗೆ ಓಟ್ ಹಾಕಿದ್ರು ಅಂತ. ಬಟ್ ಕ್ಯೂರಿಯಾಸಿಟಿ ಇರುತ್ತಲ್ವ ನನಗೂ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಕಂಗ್ರ್ಯಾಟ್ಸ್ನ ಹೇಳೋದಕ್ಕೆ ಬಂದರು ಎಲ್ಲರೂ ಕಾಲೇಜ್ನೆಲ್ಲ ಬಿಟ್ಟಾಗ. ಸೊ ಕೇಳಿದೆ ನಾನು ಒಂದಿಬ್ಬರಿಗೆ, ಓಕೆ ಸೊ ಏನಕ್ಕೆ ವೋಟ್ ಮಾಡಿದ್ರಿ? ನನಗೆ ವೋಟ್ ಮಾಡಿರೋರೆ ನನಗೆ ಫಸ್ಟ್ ಕಂಗ್ರ್ಯಾಟ್ಸ್ ಹೇಳೋದಕ್ಕೆ ಬರ್ತಾರಲ್ವ. ಸೊ ಹಾಗಾಗಿ ಅವ್ರನ್ನೇ ಕೇಳಿದೆ ನಾನು, ಮೇ ಬಿ ಅವ್ರು ಮಾಡಿರ್ಬೋದೇನೋ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು, ನೀನು ಹೀಗೆ ಕ್ಲಾಸಲ್ಲಿ ಆನ್ಸರ್ ಮಾಡ್ತಾ ಇದ್ದೆ, ಆ್ಯಂಡ್ ಕ್ಲಾಸಿಗೆ ಒಂದಿನ ಬಿಡ್ದಂಗೆ ಅಟೆಂಡ್ ಮಾಡ್ತಾ ಇದ್ದೆ, ಆ್ಯಂಡ್ ಸ್ಟ್ರಿಕ್ಟಾಗಿ ಇರ್ತಾ ಇದ್ದೆ, ಆ್ಯಂಡ್ ಎಲ್ರ ಜೊತೆ ಕಾಮನ್ ಆಗಿ ನಾರ್ಮಲ್ ಆಗಿ ಮಾತಾಡ್ತಿದ್ದೆ, ಯಾವುದು ಜಂಬಾ, ಸೊ ಆ ರೀತಿ ಇರಲಿಲ್ಲ. ಆ್ಯಂಡ್ ಆನ್ಸರ್ಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೆ, ಎಲ್ಲದರಲ್ಲೂ ನೀನೇ ಫಸ್ಟ್ ಹೇಳ್ತಾ ಇದ್ದೆ. ಸೊ ನಿನ್ನ ಬಿಹೇವಿಯರ್ ಸೊ ಇಷ್ಟ ಆಯಿತು. ಮೇ ಬಿ ನಿನ್ನ ಕ್ಲಾಸ್ ಲೀಡರ್ ಮಾಡಿದ್ರೆ ಒಂದು ಒಳ್ಳೆ ಕ್ಲಾಸ್ನ ನೀನು ಒಳ್ಳೆ ರೀತಿನಲ್ಲಿ ನೋಡ್ಕೋತೀಯ, ಒಂದು ಒಳ್ಳೆ ಮೌಲ್ಯಗಳನ್ನ ಕಲಿಸ್ಕೊಡ್ತೀಯ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನನಗೆ ವೋಟ್ ಮಾಡಿದ್ವಿ ಅಂತ ಅಂದ್ರು. ಅಂದರೆ ಆ 1 ಮಂತಲ್ಲಿ ಅವರೆಲ್ಲ ನನ್ನನ್ನು ಅಬ್ಸರ್ವ್ ಮಾಡಿದ್ದಾರೆ, ಓಕೆ ಶಿ ಇಸ್ ದಿಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಈ ರೀತಿ ಕೂಡ ಅಬ್ಸರ್ವೇಷನ್ ನಡೆಯುತ್ತೆ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ನನ್ನ. ಸೊ ಅದರಿಂದ ಓಟ್ ಸಿಕ್ಕಿದೆ ನನಗೆ ಅಂತ ನನಗೆ ಅವಾಗ ರಿಯಲೈಸೇಷನ್ ಆಯಿತು, ಅಂಡ್ ಖುಷಿ ಕೂಡ ಆಯಿತು. ಬಿಕಾಸ್ ಅಲ್ಲಿರೋ ಸ್ಟೂಡೆಂಟ್ಸ್ಗಳು ನನ್ನ ಕ್ಲಾಸ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅಂತ ಯಾರೂ ಒಂದು ಭೇದ ಭಾವ ಥರ ಮಾಡಲಿಲ್ಲ. ಸೊ ಅವ್ರನ್ನೆಲ್ಲ ಬಿಟ್ಟು ನನಗೆ ಓಟ್ ಹಾಕಿದ್ದಾರೆ ಅಂದಾಗ ಓಕೆ ನಾನು ಚೆನ್ನಾಗಿ ಕ್ಲಾಸ್ನ ಮೇಂಟೈನ್ ಮಾಡಬೇಕು, ಎಲ್ರಿಗೂ ಏನೇ ಇಶ್ಯೂಸ್ ಇದ್ರೂ ಅದನ್ನು ಸಾಲ್ವ್ ಮಾಡಬೇಕು. ಸೊ ಈ ರೀತಿ ನನಗೂ ಒಂದು ಚಾಲೆಂಜ್ ಬಂತು, ಆ್ಯಂಡ್ ಛಲ ಕೂಡ ಬಂತು, ಆ್ಯಂಡ್ ಚೆನ್ನಾಗೂ ಕೂಡ ನೋಡ್ಕೊಂಡು ಹೋದೆ. ಆ್ಯಂಡ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ಓಕೆ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಓಕೆ, ಬಟ್ ಎಸ್, ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್ ಆ್ಯಂಡ್ ಇಟ್ ವರ್ಕ್ಸ್. ಓಕೆನಾ. ಸೊ ನಾನು ಹೆಸಿಟೇಟ್ ಮಾಡಿ ಅವಮಾನ ಆಗುತ್ತೆ ಅಂತ ಕೂತ್ಬಿಟ್ಟಿದ್ರೆ ಮೇ ಬಿ ನನ್ನಲ್ಲಿರೋ ಎಬಿಲಿಟಿ ಕೂಡ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಆ್ಯಂಡ್ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ, ಓಕೆ ನನ್ನನ್ನು ಯಾರು ಇಷ್ಟಪಡ್ತಿಲ್ಲ ಅನ್ನೋದು ನನ್ನಲ್ಲಿ ಇರ್ತಿತ್ತು, ಅಂಡ್ ಸೆಲೆಕ್ಟ್ ಮಾಡ್ತಾರೆ ಅಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಹಿಂಜರಿದ್ದೇನೆ. ಆದಷ್ಟು ನೀವು ಆ ಕೆಲಸಗಳನ್ನ ಮಾಡಿ, ಓಕೆ, ದೆನ್ ಯು ವಿಲ್ ಸಿ ದ ಮ್ಯಾಜಿಕ್ ಅಂಡ್ ಮಿರಾಕಲ್. ಗೊತ್ತಾಯ್ತಾ? ಸೊ ಆ ದಿನ ನನಗೊಂದು ದೊಡ್ಡ ಪಾಠ ಕಲಿಸ್ತು. ಏನು ಅಂತಂದರೆ, ನಮ್ಮ ಮನಸ್ಸು ಹೇಳೋದೆಲ್ಲ ಸತ್ಯ ಆಗಿರೋದಿಲ್ಲ. ಯಾಕಂದರೆ ನಾನು ಓಟ್ ಸಿಗಲ್ಲ ಅಂತ ಇಮ್ಯಾಜಿನ್ ಮಾಡಿತ್ತು ನನ್ನ ಮೈಂಡು, ಮನಸ್ಸೆಲ್ಲ. ಬಟ್ ಅಲ್ಲಿ ರಿಯಾಲಿಟಿ ನಾನೇ ಗೆದ್ದಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸತಿ ನಮಗೆ ನಾವು ಲಿಮಿಟ್ ಹಾಕೋಬಿಡ್ತೀವಿ, ಆ್ಯಂಡ್ ನಮಗೆ ನಾವೇ ಒಂಥರ ಡಿಗ್ರೇಡ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲಿ ಬೇರೆಯವ್ರ ಕಣ್ಣಲ್ಲಿ ನಾವು ಎಲ್ಲರಿಗಿಂತ ಟಾಪಲ್ಲಿ ಇರ್ತೀವಿ.
ಅದು ನಮಗೆ ಗೊತ್ತೇ ಇರೋದಿಲ್ಲ ಅಲ್ವಾ. ನಾನು ಹೇಳೋದೇನು ಅಂದರೆ, ಇವತ್ತು ನೀವೇನಾದರೂ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ರೆ, ಯಾರತ್ರನಾದ್ರೂ ಮಾತಾಡೋದಕ್ಕೆ ಹಿಂಜರಿತಾ ಇದ್ರೆ, ಜಸ್ಟ್ ಗೋ ಡೂ ಇಟ್. ನಿಮ್ಮ ಒಂದು ನೆಗೆಟಿವ್ ಇಮ್ಯಾಜಿನೇಷನ್ಗೆ ಬ್ರೇಕ್ ಹಾಕಿ ಅದಕ್ಕೆ ಚಾಲೆಂಜ್ ಮಾಡಿ ಆ ಕೆಲಸನ ಮಾಡಿ. ವರ್ಸ್ಟ್ ಆಗ್ಬೋದು ಅಂತ ಒಂದು ಯೋಚನೆ ಬಂದರೂ ಪರವಾಗಿಲ್ಲ, ಓಕೆ, ಆ ವರ್ಸ್ಟ್ ಆಗ್ಬೋದು ಅನ್ನೋದನ್ನ ಅಕ್ಸೆಪ್ಟ್ ಮಾಡಿ. ಬಟ್ ಬೆಸ್ಟ್ ಕೂಡ ಆಗಬಹುದು ಅನ್ನೋದನ್ನ ಯಾವತ್ತೂ ಮರೆಯಕ್ಕೆ ಹೋಗಬೇಡಿ, ಓಕೆ. ಯಾಕಂದ್ರೆ ನಮ್ಮ ಜೀವನದ ಕೆಲವೊಂದು ದೊಡ್ಡ ಗೆಲುವುಗಳು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದಾಗಲೇ ನಮಗೆ ಸಿಗೋದು. ಸೊ ಗೋ ಡೂ ದಟ್ ವರ್ಕ್, ಓಕೆ. ಗೋ ಟಾಕ್ ಟು ಸಮ್ವನ್ ಹೂ ಯು ವಾಂಟ್ ಟು ಟಾಕ್, ಓಕೆ. ಸೊ ಯಾರಿಗಾದ್ರೂ ಕಾಲ್ ಮಾಡ್ಬೇಕಂದ್ರೆ ಮಾಡಿ, ಮಾತಾಡ್ಬೇಕಂದ್ರೆ ಮಾಡಿ, ನಿಮ್ಮ ಬಾಸ್ ಜೊತೆ ನಿಮ್ಮ ಪ್ರಮೋಷನ್ ಡಿಸ್ಕಷನ್ ಮಾಡ್ಬೇಕಂದ್ರೆ ಮಾಡಿ, ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂದ್ರೆ ಅದನ್ನ ಹೇಳಿ, ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಹತ್ರ ಏನಾದ್ರು ಕೇಳಬೇಕಂದ್ರೆ ಕೇಳಿ, ಮಕ್ಳ ಹತ್ರ ಏನಾದ್ರು ಹೇಳಬೇಕಂದ್ರೆ ಹೇಳಿ. ಜಸ್ಟ್ ಡೂ ಇಟ್ ಒನ್ಸ್, ಓಕೆನಾ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ನಿಮ್ಮ ಹೆಸಿಟೇಷನ್ನ ಪರ್ಮಿಷನ್ ಕೇಳ್ಬಿಡಿ ನೀವೇನಾದರೂ ಮಾಡೋದಕ್ಕೆ ಕೆಲಸನ, ಓಕೆನಾ. ಓಕೆ, ಜಸ್ಟ್ ಡೂ ಇಟ್, ಓಕೆ. ಆ್ಯಂಡ್ ನಿಮ್ಮ ಇಮ್ಯಾಜಿನೇಷನ್ ತಪ್ಪಾಗಿರ್ಬೋದು, ಆದರೆ ಪ್ರಯತ್ನಗಳು ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ. ಮೇ ಬಿ ಇಲ್ಲೇನೋ ರಿಜೆಕ್ಟ್ ಆದರೆ ಇನ್ನೆಲ್ಲೋ ಅದು ಸಕ್ಸಸ್ ಸಿಗುತ್ತೆ. ಅಟ್ಲೀಸ್ಟ್ ಪ್ರಯತ್ನ ಪಟ್ಟಿದ್ರಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ಆ ಧೈರ್ಯ ನಿಮಗೆ ನೆಕ್ಸ್ಟ್ ಇನ್ನೊಂದು ಹತ್ರ ಪ್ರಯತ್ನ ಪಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವತ್ತೂ ನಿಮ್ಮ ಹೆಸಿಟೇಷನ್ ಅಥವಾ ಹಿಂಜರಿಕೆಯ ಪರ್ಮಿಷನ್ ಕೇಳಬೇಡಿ ಯಾವುದೇ ಕೆಲಸಕ್ಕೆ, ಓಕೆ. ಆ್ಯಂಡ್ ಮನಸ್ಸು ಹೇಳೋದೆಲ್ಲ ಯಾವಾಗಲೂ ನಿಜ ಆಗಿರೋದಿಲ್ಲ, ಓಕೆ. ಸೊ ನಿಮ್ಮನ್ನು ನೀವು ಜಾಸ್ತಿ ನಂಬಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ ಗಾಯ್ಸ್, ಸೊ ಇವತ್ತಿನ ವಿಡಿಯೋ ನಿಮ್ಮ ಲೈಫ್ಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತು ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಕೊಡಿ. ಆ್ಯಂಡ್ ಎಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.